ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ನಾನು ನಮ್ಮ ಅಪ್ಪ ಅಮ್ಮ ಎಲ್ಲರೂ. ಸೊ ಒಂದೆರಡು ದಿನದ ಮಟ್ಟಿಗೆ ನಮ್ಮ ಅಕ್ಕನ ಮನೇಲಿ ಇರೋಣ ಅಂತ ಬಂದಿದ್ವಿ ಅಂತ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ನೆಕ್ಸ್ಟು ಇವಾಗ ನಾವು ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದರೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು, ಅಕ್ಕ, ಅಮ್ಮ, ಲಿಶು, ನಾವಿಷ್ಟು ಜನನು. ಸೊ ನೈಟ್ ಶಾಪಿಂಗು ಕೂಡ ಇದೆ, ಅದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಮೇಲೆ ಹೋಗೋದು. ಸೊ ಇವಾಗ ಸದ್ಯಕ್ಕೆ ನಾನು, ಅಕ್ಕ ಮತ್ತು ನಮ್ಮಮ್ಮ ಹೋಗ್ತಾ ಇದ್ದೀವಿ. ಆ್ಯಂಡ್ ನನ್ನ ಗೋಲ್ಡ್ ಚೈನ್ ಬಗ್ಗೆ ಕೆಲವೊಬ್ಬರು ಕೇಳಿದ್ರಿ. ಇದು ಸಣ್ಣ ಚೈನ್ ಏನು ಹಾಕ್ಕೊಂಡಿದ್ದೀನಿ ಅದು ಚಿನ್ನನ ಅಥವಾ ಏನು ಅಂತ. ಇದು 22 ಕ್ಯಾರೆಟ್ ಗೋಲ್ಡು, ಒರಿಜಿನಲ್ ಚಿನ್ನ. ಆ್ಯಂಡ್ ಇದು ಗ್ರಾಮನ್ನು ಕೂಡ ಕೇಳಿದ್ರಿ. 9ರಿಂದ 10 ಗ್ರಾಮ್ ಇದೆ ಇದು ಚೈನು. ಆ್ಯಂಡ್ ಇದನ್ನು ನನಗೆ ನಾನು ಮಹಿ ಲವ್ ಮಾಡಬೇಕಾದ್ರೆ ಅದು ನನ್ನ ಬರ್ಡೇ ಟೈಮಲ್ಲಿ ಮಹಿ ಗಿಫ್ಟ್ ಮಾಡಿದ್ದು. ನನ್ನ ಬರ್ಡೇ ಎಷ್ಟಿದೆ ಅಷ್ಟು ವರ್ಷಕ್ಕೂ ಒಂದೊಂದು ಗಿಫ್ಟ್ ಅಂತ ನನಗೆ ಕೊಟ್ಟಿದ್ದರು. 23-24 ಟೋಟಲ್ ಗಿಫ್ಟನ್ನ ನನಗೆ ಕೊಟ್ಟಿದ್ದು. ಫುಲ್ ಬೀಳ್ತೀನೇನೋ ಭಯನೇ ಇಲ್ಲ. 2 ಡೇಸಿಂದ ಮನೆ ಒಳಗಡೆ ಇದ್ದ. ಒಂದು ಸಿರಿ ಕಡೆ ಬರಮ್ಮ. ಇವಾಗ ಒಳಗಡೆ ಹೋಗ್ಬಿಟ್ಟು ಸಾರಿ ಹೊರಗಡೆ ಹೋಯ್ತು ನನಗೆ ಅಲ್ವಾ ಲಿಶಾಂತ್? ಎಲ್ಲಿಗೆ ಲಿಶಾಂತ್ ಇವತ್ತು ಸ್ಲಿಪ್ಪರ್ ಎಲ್ಲ ಸೆಲೆಕ್ಟ್ ಮಾಡ್ದ ನನಗೆ. ಹೌದಾ? ಇದನ್ನ ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿ ಕಾಣಿಸ್ತೈತೆ. ನೀನ ಸೆಲೆಕ್ಟ್ ಮಾಡಿದ್ದು ಲಿಶುಮ್ಮ? ನೀನು ಮಾಡಿದ್ದು? ಅಮ್ಮ ಹೆಂಗೆ ಕಾಣಿಸ್ತಾ ಇದ್ದೆ ಲಿಶಾ? ಚೆನ್ನಾನ ಇಲ್ಲಿ ಚೆನ್ನಾನ ನಂದೇಳು ಲಿಶಾಂತ್ ಇಲ್ಲಿ ಹಿಂಗನ್ನ ಅವ್ನಿಗೆ ಹೋಗ್ಬೇಕಷ್ಟೇ ಒಂದು ತಡಿ. ಕಾರ್ ಹಾಕ್ತಿದ್ರು ಚೆನ್ನಾಗಿ ಕಾಣಿಸ್ತಿದ್ರು. ಗೊತ್ತಾ ರೋಡು ಸಿಮೆಂಟ್ ರೋಡ್ ಆಗ್ರಿ. ಅಂಗಡಿ ನೋಡಿದ ತಕ್ಷಣ ಲಿಶಾ ಅಂತೂ ಅಮ್ಮ ತಿಂಡಿ ಅಂತ ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟ. ನಾನು ನೋ ಲಿಶು ತಿಂಡಿ ಎಲ್ಲ ತಿನ್ನಬಾರ್ದು ಅಂತ ಹೇಳಿ ನಾನು ಎಷ್ಟೇ ಹೇಳ್ತಾ ಇದ್ರು ಅವನು ಅಳ್ತಾನೆ ಇದ್ದ. ನಮ್ಮ ಅಮ್ಮನಿಗೆ ಇದು ನೋಡೋದಕ್ಕಾಗಲಿಲ್ಲ. ಅಜ್ಜಿ ತಾತ ಅಂದ್ರೇ ಆಗಲ್ವಾ, ನಾವೆಷ್ಟೇ ಏನೇ ಕೊಡಬಾರ್ದು ತಿನ್ನಿಸ್ಬಾರ್ದು ಅಂತ ಅಂದ್ರೂ ಈ ಅಜ್ಜಿ ತಾತ ಅಂದ್ರೆ ಇರ್ತಾರಲ್ಲ, ನನ್ನ ಮೊಮ್ಮಗ ಏನು ತಿನ್ಬಿಡ್ತಾನೆ, ಸ್ವಲ್ಪ ತಿಂತಾನೆ ಅಷ್ಟೇ, ಅಷ್ಟಕ್ಕೇನಕ್ಕೆ ಇಷ್ಟೊಂದು ಅಳಿಸ್ತೀಯಾ ಅಂತ ಹೇಳಿ ನಮ್ಮಮ್ಮ ಕರ್ಕೊಂಡೋಗಿ ಅವರೇ ತಿಂಡಿ ಕೊಡ್ಸೋದಕ್ಕೆ ಅಂತ ಕರ್ಕೊಂಡು ಹೋದರು. ಸೊ ನಾವಿಲ್ಲಿ ಆಟೋಗೆ ವೆಯ್ಟ್ ಮಾಡ್ತಾ ಇದ್ವಿ. ಫಸ್ಟು ನಾವು ನಮ್ಮ ಚಿನ್ನು ಸ್ಕೂಲ್ಗೆ ಹೋಗಬೇಕಾಗಿತ್ತು. ಆಟೋಗೆ ವೆಯ್ಟ್ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಕೊನೆಯದಾಗಿ ಯಾವುದೋ ಒಂದು ಆಟೋ ಬಂತು. ಸೊ ಆಟೋನ ಹತ್ಕೊಂಡು ಇವಾಗ ನಮ್ಮ ಚಿನ್ನು ಸ್ಕೂಲ್ ಕಡೆ ಹೊರಟ್ವಿ. ನಮ್ಮ ಚಿನ್ನೂನ ಈಗ ಹೊಸ ಸ್ಕೂಲ್ಗೆ ಅಡ್ಮಿಷನ್ ಮಾಡಿದ್ದಾರೆ. ಸೊ ಅಡ್ಮಿಷನ್ ಆದ್ರೂ ಇನ್ನೂ TC ಕೊಟ್ಟಿರಲಿಲ್ಲ. ಹಳೆ ಸ್ಕೂಲ್ ಏನಿತ್ತು ಆ ಸ್ಕೂಲಲ್ಲಿ ಇನ್ನೂ TC ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಈಗ ಹಳೆ ಸ್ಕೂಲ್ಗೆ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಹತ್ರ TC ಕೇಳೋಣ ಅಂತ ಬಂದಿದ್ವಿ. ಹೆಂಗಿದ್ರು ಹೊರಗಡೆ ಬಂದಿದ್ವಲ್ಲ, ಒಂದೇ ಸಲ ಅದು ಕೆಲಸ ಮುಗ್ದೋಗುತ್ತೆ ಅಂತ ಹೇಳಿ ನಮ್ಮ ಅಕ್ಕ ಸ್ಕೂಲ್ ಕಡೆ ಕರ್ಕೊಂಡು ಬಂದಿದ್ಲು. TC ಎಲ್ಲ ತಗೊಂಡು ನೆಕ್ಸ್ಟು ನಾವು ರಿಟರ್ನು ಶಾಪಿಂಗ್ ಕಡೆ ಅಂತ ಹೊರಟ್ವಿ. ಸೊ ಇವಾಗಲೂ ಕೂಡ ಆಟೋಗೆ ವೆಯ್ಟ್ ಮಾಡ್ತಿದ್ವಿ. ಕೈಯೆಲ್ಲ ಮಾಡ್ಕೊತಾನ ಅವನು. ಬೇಕಾ ಇದು? ತಿಂತೀನೋ ಇದು? ಈ ಚಿಪ್ಸು ತಿಂತಾನೋ? ನಿಂಗೊಂದು ನಂಗೊಂದು. ನಿಜ ತಿಂತೀಯೇನೋ? ಹ್ಞೂ. ಅಲ್ಲಿ ನಿಮ್ಮ ಫೇವ್ರೇಟ್ 25. ಇಲ್ಲಿ ನೋಡು ಸುಬ್ಬು, ಅಮ್ಮಗೆ ಥ್ಯಾಂಕ್ಸ್ ಹೇಳು. ಥ್ಯಾಂಕ್ ಯು ಅಮ್ಮನು. ಥ್ಯಾಂಕ್ ಯು ಅಮ್ಮ. ಇರು ನಿಶಾಂತ್ ಇದು ನನ್ನ ಫೇವ್ರೇಟ್. ಇನ್ಮೇಲೆ ಈಗ ಮಾಡೆ ಚಿಯರ್ಸ್ ಮಾಡು. ಚಿಯರ್ಸ್ ಮಾಡು ನಿಶಾಂತ್. ಚಿಯರ್ಸ್. ಇಲ್ಲಿ ನನ್ನ ನೋಡು. ಚಿಯರ್ಸ್. ಇದು ನನ್ನ ಫೇವ್ರೇಟ್. ಇನ್ಮೇಲೆ ನಿಂಗೂ ಫೇವ್ರೇಟ್. ಓಕೆನಾ? ಓಕೆ, ಬೇರೆ ಚಿಪ್ಸ್ ತಗೋಬಾರ್ದು. ಗುಡ್ ಬಾಯ್ ಆಗೋನೆ ನನ್ನ ಮಗ. ಇದು ನಿಂಗೆ ಇಷ್ಟ ಅಲ್ವಾ? ಅವ್ನು ತಿಂತಾನಂತ ಕೇಳಿದ್ ನಿನಗೆ ನಾನು. ಆಯ್ತು ಕೊಡಪ್ಪ. ನಮ್ಮ ಓಪನ್ ಮಾಡ್ಕೊಡ್ತಾನೆ.
ನಮ್ಮಮ್ಮ ರೆಗ್ಯುಲರಾಗಿ ತಗೊಳ್ಳೋ ಒಂದು ಶಾಪಲ್ಲೇ ಇವತ್ತು ಸ್ಯಾರಿ ಪರ್ಚೇಸ್ ಮಾಡಬೇಕು ಅಂತ ಕರ್ಕೊಂಡು ಹೋದರು. ಲಿಶಾನ್ ಗುಡ್ ಬಾಯ್, ಸೈಲೆಂಟಾಗಿ ಕುತ್ಕೋಬೇಕು. ಶೂ ತೆಗಿಬೇಕಾ? ಆಯಿತು, ತೆಗಿತೀನಿ. ಕುತ್ಕೋಬೇಕು, ಆಯಿತಾ? ಇಲ್ಲಿ ಈ ಕಲರ್ ಬ್ಲೂ, ಸಾರಿ ಗ್ರೀನ್. ಏನು ತಿಂಡಿ ಬೇಕಾ? ಏನು ಅದನ್ನೇ ತಿಂತಾ ಇರ್ತೀಯ ಯಾವಾಗ್ಲೂ? ಹಾಂ, ಇರು ಕೊಡ್ತೀನಿ. ನಮ್ಮಮ್ಮ ಸೀರೆ ತಗೋತವ್ರೆ. ಇವಾಗೆಲ್ಲ ಇದೆ ಅಲ್ವಾ ಟ್ರೆಂಡ್. ಚೆನ್ನಾಗೈತೆ. ಅನ್ನೋರ ಜೊತೆಲಿ ಮೇಲೆ ಮಾಡಿರೋದು ಈ ತರ ಬಟ್ ನಂಗೆ ಇಷ್ಟ. ಸುಮ್ಮನೆ ಉಟ್ಕೊಂಡು ಮೊಬೈಲ್ ನೋಡಕ್ಕೂ ರಿಯಲ್ ಗೊತ್ತಾಯ್ತು. ಈ ಥರದ್ದು ನಮ್ಮ ಅಮ್ಮನ ಹತ್ರ ಇದೆ. ಇವ್ರು ಮದ್ವೆಲೆಲ್ಲ ತಗೊಂಡಿದ್ದಾರೆ. ಅದಕ್ಕೆ ಈ ಥರ ಆದರೆ ಇಲ್ಲಿ ಆನೆ ಬೋರ್ಡ್. ರಿಯಲ್ ನೋಡಕ್ಕೂ ವ್ಯತ್ಯಾಸ ಇರುತ್ತೆ. ಇದು ಕ್ರೇಪ್ ಐತೆ. ಇದು ಬ್ಲೌಸ್, ಇದು ಸ್ಯಾರಿ ಪೂರ್ತಿ ಮಾಡ್ತಿದ್ದೆ. ನೋಡಿ, ಇದು ಮಧ್ಯದಲ್ಲಿ ಇದು ಈ ಥರ ಗ್ಯಾಪ್ ಬರ್ತದೆ. ಈ ಥರ ಇದು ಸಣ್ಣ ಸಣ್ಣ ಬುಟ್ಟ ವರ್ಕು, ಬಾರ್ಡ್ರ್ ಚೇಂಜು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಗಣೇಶ್ ಜ್ಯುವೆಲ್ಲರ್ಸ್ಗೆ. ಸೊ ಇಲ್ಲಿ ಏನು ಶಾಪ್ ಮಾಡ್ತೀವಿ ಏನು ಅಂತ ಮುಂದೆ ನೀವೇ ನೋಡಿ. ಆ್ಯಂಡ್ ಕೆಲವೊಬ್ರು ಹೇಳ್ತಾರಲ್ಲ, ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ಕಡಿಮೆ ಆಗೋಗಿದೆ, ಯಾರು ಬೇಕಾದರೂ ತೊಗೋಬೋದು ಅಂತ. ಚಾನ್ಸೇ ಇಲ್ಲ. ಎಲ್ಲ ರೇಟು ಎಷ್ಟಿದೆಯೋ ಅಷ್ಟೇ ಇದೆ. ಚಿನ್ನದ ಬೆಲೆನೂ ಜಾಸ್ತಿನೇ ಇದೆ, ಬೆಳ್ಳಿ ಬೆಲೆನೂ ಜಾಸ್ತಿನೇ ಇದೆ. ಸೊ ನ್ಯೂಸ್ ಎಲ್ಲ ನೋಡ್ಕೊಂಡು ನೀವು ನಂಬಿಟ್ಟು ಬರಬೇಡಿ. ಫೋನಲ್ಲಿ ಚೆಕ್ ಮಾಡಿ ಎಷ್ಟು ರೇಟ್ ಇದೆ ಏನು ಅಂತ ಹೇಳಿ. ಅದಾದಮೇಲೆ ಬಂದು ನಿಮಗೆ ಏನು ಬೇಕೋ ಅದನ್ನು ತಗೊಂಡ್ರೆ ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ. ಈ ಥರನೂ ಚೆನ್ನಾಗಿರುತ್ತೆ ನೋಡಮ್ಮ. ಫುಲ್ಲು ಟೋಟಲ್ ನಿಮಗೆ ಬ್ಲಿಂಕ್ ಹೋಗ್ತೈತೆ. ನಮ್ಮಮ್ಮ ಮುತ್ತಿನ ಹಾರನ ಯಾರೋ ಆಂಟಿ ಹಾಕ್ಕೊಂಡಿದ್ರು. ಅದು ಚೆನ್ನಾಗಿತ್ತು ನೋಡೋದಕ್ಕೆ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೆ ಬಾ ಯಾವುದಕ್ಕೂ ನೋಡೋಣ, ಕಡಿಮೆ ಇದ್ದರೆ ತಗೊಳ್ಳೋಣ, ಇಲ್ಲ ಅಂದರೆ ಇನ್ನೊಂದು ಸಲ ಯಾವಾಗಾದರೂ ತೊಗೊಂಡ್ರೆ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದ್ವಿ ನಾನು ನಮ್ಮ ಅಕ್ಕ. ಬಟ್ ಇದು ನಮಗೆ ನಾವೇನು ಪ್ರೈಸ್ ಇಟ್ಕೊಂಡಿದ್ವಿ ಅಷ್ಟಲ್ಲೇ ಇತ್ತು. ಟೋಟಲ್ ಪ್ರೈಸ್ ಎಲ್ಲ ನನಗೆ ನೆನಪಿಲ್ಲ. ಬಟ್ ನಮ್ಮ ಸೇವಿಂಗ್ಸ್ಗೆ ಎಷ್ಟಿತ್ತು ಅಷ್ಟು ಸಾಕಾಗ್ತಾಯಿತ್ತು ನಮಗೆ. ಸೊ ಅದಕ್ಕೆ ನಮ್ಮಮ್ಮ ನೋಡ್ತಾಯಿದ್ರು ಇದನ್ನು ತೊಗೊಳ್ಳೋದು ಯಾವುದನ್ನು ತೊಗೊಳ್ಳೋದು ಅಂತ. ನನಗೆ ಮುತ್ತಿನ ಹಾರ ಅದು ನಾರ್ಮಲಾಗಿ ಏನಂತಾರೆ, ಆರ್ಟಿಫಿಷಿಯಲ್ಲು ಸಿಗುತ್ತೆ. ಇದಕ್ಕೆಲ್ಲ ಏನಕ್ಕೆ ನೀನು ಹಾಕ್ಕೊಂಡಿದ್ರು ಯಾರಾದರೂ ಕೇಳಿದ್ರೆ ಇದು ಆರ್ಟಿಫಿಷಿಯಲ್ ಅಂತ ಅಂದ್ಕೊಳ್ತಾರೆ. ಸೊ ಅದಕ್ಕೆ ಬೇರೆದು ಯಾವುದಾದ್ರೂ ಟ್ರೈ ಮಾಡಮ್ಮ, ನೆಕ್ಲೆಸ್ ರೀತಿ ಟ್ರೈ ಮಾಡು, ಅಪರೂಪಕ್ಕೆ ತಗೊಳ್ತಾ ಇದೆಯಾ, ನೆಕ್ಲೆಸ್ನ ಏನಾದರೂ ತಗೋ ಅಂತ ಹೇಳಿ ನಾನು ಚೋಕರ್ ರೀತಿ ನೋಡ್ತಾ ಇದ್ದೆ. ಬಟ್ ನಮ್ಮ ಅಮ್ಮನಿಗೆ ಯಾರೋ ಆಂಟಿ ಹಾಕ್ಕೊಬಿಟ್ಟಿದ್ರಲ್ಲ, ಸೊ ಅದನ್ನು ನೋಡಿಬಿಟ್ಟು ಅವ್ರಿಗೆ ಅದೇ ಮೈಂಡಲ್ಲಿ ಕುತ್ಕೊಬಿಟ್ಟಿತ್ತು. ಇದು ನೋಡಮ್ಮ ಮಮ್ಮಿ, ಹಾಕೊಂಡು ನೋಡು. ಸಿಂಗಲ್ ಬರುತ್ತಲ್ಲ, ಸಿಂಗಲ್ ಡಬಲ್ ನೀನು ಮಾಡಿ, ನೀವು ಅದಕ್ಕೆ ಇದು ಬರುತ್ತೆ, ಹಾಕ್ಕೊಡ್ತೀನಿ. ಕ್ಲೀನ್ ಮಾಡು. ಈ ಕಡೆ ನನಗದು ಕಾಣಿಸ್ತಾನೆ ಇಲ್ಲ. ಹಾಂ, ಚೆನ್ನಾಗೈತೆ. ಅದಕ್ಕದು ಆ ಪೆಂಡ್ಗೆ ಹಾಂ ತೊಳಿ ನೋಡಿ ಅಮ್ಮ.
ನಿಮ್ಗೆ ಈ ಚೈನು ಚೆನ್ನಾಗಿ ಕಾಣುತ್ತೆ, ಅದಕ್ಕೂ ಚೆನ್ನಾಗಿ ಕಾಣುತ್ತೆ. ಗುದ್ದಿಸ್ಬಿಟ್ಟು ಬರ್ತಾನೆ ಪಾಪ. ನಿಶಾಂತ್ ನಾನು ಹಾಕೊಂಡ್ರೆ ಕರೆಕ್ಟಾಗಿ ಕಾಣಿಸುತ್ತೆ, ಏನೂ ಹಾಕಿಲ್ಲ ಕತ್ತಿಗೆ. ಕಳೆದ್ಬಿಟ್ಟು ಕೊಡೋಕೆ ಕಷ್ಟ ಆದರೆ ಅದಕ್ಕೆ ಕೇಳ್ತಿರೋದು, ಬೇರೆದಾಗಿರೋ ಕೇಳ್ತಿದ್ವಾ ದಡ್ಡಿ ಥರ ನನಗೆ ಮಮ್ಮಿ ಹಾಕೊಂಡಾಗ ಇಷ್ಟ ಆಯ್ತು ಆ್ಯಕ್ಚುಲಿ. ನಾವಮ್ಮ ಅವಮ್ಮನ ನೋಡ್ಬಿಟ್ಟು ಆಸೆ ಪಟ್ಬಿಟ್ಟೈತಿ. ಹಾಂ ಬಂತು ನೋಡಿ ಅಕೌಂಟಿಗೆ. ಬಿದ್ದೋಯ್ತಾನ. ಹಾಂ ಎಲ್ಲ ಮಮ್ಮಿ ನಮ್ಮಮ್ಮ ಕೆಲವೊಂದು ಹಳೆ ಗೋಲ್ಡ್ ಇರುತ್ತಲ್ಲ, ಸೊ ಅದನ್ನು ತಂದಿದ್ರು ಯಾವುದಕ್ಕೂ ಇರಲಿ ಎಕ್ಸ್ಟ್ರಾ ದುಡ್ಡಾದರೆ ಇದನ್ನು ಹಾಕಿಬಿಟ್ಟು ತಗೊಳ್ಳೋಣ ಅಂತ ಹೇಳಿ. ಸೊ ಇವ್ರದ್ದೇ ಗಣೇಶ್ ಜ್ಯುವೆಲರ್ಸ್ದೇ ಮೇಲ್ಗಡೆ ಒಂದು ಶಾಪ್ ಇದೆ, ಅಲ್ಲಿ ನಾವೇನು ಗೋಲ್ಡ್ ಹಳೆ ಗೋಲ್ಡ್ ತಂದಿದ್ದೀವಿ ಅದನ್ನು ಹಾಕಿಬಿಟ್ಟು ಇದು ನಾವೇ ನಮ್ಮದೇ ಚಿನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ ಅಂತ ನಮ್ಮದು ಆಧಾರ್ ಕಾರ್ಡು ಆ್ಯಂಡ್ ಫೋನ್ ನಂಬರ್ ಇದನ್ನೆಲ್ಲ ಕೊಟ್ಬಿಟ್ಟು ನಾವು ಸಿಗ್ನೇಚರ್ ಮಾಡಬೇಕು, ಅದ್ರ ಜೊತೆ ತಮ್ಮ ಮೇಲೆ ಕೊಡಬೇಕು. ಸೊ ಯಾವುದಕ್ಕೂ ಇರಲಿ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಯಾಕಂದರೆ ಇದು ನನಗೆ ಫಸ್ಟ್ ಟೈಮು ಇದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಇದು ನಮ್ಮ ಸೇಫ್ಟಿಗೇ, ಏನೋ ನಮ್ಮ ಚಿನ್ನನ ಬೇರೆಯವ್ರಿಗೆ ಕೊಡ್ತಾ ಇದ್ದೀವಿ ಅಂದಮೇಲೆ ನಾವು ಸ್ವಲ್ಪ ಸೇಫ್ಟಿಯಾಗಿ ಇದನ್ನೆಲ್ಲ ಮಾಡ್ಕೊಳ್ಬೇಕಲ್ವ. ಸೊ ಅದಾದಮೇಲೆ ನನಗೆ ಏನು ಸಿಗ್ನೇಚರ್ ಮತ್ತು ತಮ್ಮೆಲ್ಲ ಕೊಟ್ಟಾದಮೇಲೆ ಅಮೌಂಟ್ ಕೊಟ್ಟರು. ಸೊ ಇದನ್ನು ನಾನು ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನಾನು ಶಾಪ್ ಕಡೆ ಹೊರಟೆ. ಅಷ್ಟರಲ್ಲಿ ಇಯರಿಂಗ್ಸ್ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟಿದ್ರು ನಮ್ಮಮ್ಮ. ಸುಮ್ಮನೆ ಇದೆ, ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತಲ್ವ, ಇದಕ್ಕೆ 4 ಐತೆ. ಓಯ್ ಒಳ್ಳೆ ಮ್ಯಾಚ್ ಆಗುತ್ತಲ್ವ, ಇದು ಚೆನ್ನಾಗೈತೆ, ಚೆನ್ನಾಗಿದೆ. ಬಂತಾ ಆಶಾ? ಈ ಥರ ಡಿಸೈನ್ಸ್ ಬರುತ್ತಲ್ಲ, ಈ ಥರ ಡಿಸೈನ್ಸ್ ಸೇಮ್ 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 ಬೇಕು. ಸೇಮ್ ಕೇಳ್ತಿದ್ದಾರೆ. ಇಲ್ಲ ಅದೊಂದೇ ಪೀಸ್ ಇದೆ. ಸೈಲೆಂಟಾಗಿ ಹೊರಟೋದೆ ನೀನು ಅಂತ. ಫೈನಲಿ ನನಗೆ ಇಷ್ಟ ಆಗಿರೋದು ತಗೊಂಡ. ತಗೊಳಮ್ಮ, ನಾನು ಇಷ್ಟಪಟ್ಟಿದ್ದೆ ತಗೊಂಡಿಲ್ವ ನೀನು ತಗೊಂಡು. ಈಗ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ, ಸಾರಿ ಬ್ಲೌಸ್ ಸ್ಟಿಚ್ ಹಾಕ್ಸೋದಕ್ಕೆ ಅಂತ. ನಮ್ಮಮ್ಮ ಸೀರೆ ತೊಗೊಂಡಿದ್ದಾರಲ್ಲ ಅದು. ಏನು ಬೇಕು? ನಂತರದ್ದು ಸೀರೆ ಅದು. ಬ್ಲೌಸ್ ಸ್ಟಿಚ್ ಬ್ಲೌಸ್ ಹೊಲ್ಸೋಣ ಅಂತ ಬಂದಿದ್ದೀವಿ, ಕಂಡುಬಿಡೋಕ್ಕಾಗ್ತಿಲ್ಲ. ಆಯಿತು, ಎಲ್ಲ 3 ಬ್ಲೌಸ್ ಹೊಲಿಸ್ತಾ ಇದ್ದೀವಿ. ಶಾಂತ್ ಈಗ ಕುಡಿತಾವನಿಲ್ಲ ಶಾಂತ. ಸಿಗೋದು ಅವ್ನು ಬರ್ತಾನೆ ನೀನೇನು ಕಳಿಸ್ಲಿಲ್ವ? ನಾನೇನು ಹೇಳಿಲ್ಲ. ಫೋನ್ ಮಾಡ್ತೀನಿ. ಫೋನ್ ಮಾಡಿದ್ರೆ ಬರಲ್ವಾ ಅವನು? ಸುಮ್ಮನೆ ಈಗ ಬ್ಲೌಸ್ ಸ್ಟಿಚಿಂಗ್ ಆಯಿತು. ಏನು ಇಬ್ಬರು ಕಾಣಿಸಲ್ಲ, ಒಬ್ಬರು ಕಾಣಿಸೋರು ಒಬ್ಬರು ಕಾಣಿಸಲ್ಲ. ಬ್ಲೌಸ್ ಸ್ಟಿಚಿಂಗ್ ಆಯಿತು, ಇವಾಗ ರಿಟರ್ನು ಮನೆ ಕಡೆ ಹೊರಟಿದ್ದೀವಿ.
ನಿನ್ಗೆ ಎಲ್ಲ ಬೇಕು ಹೋಗೋ. ಅಮ್ಮ ಕೊಡ್ಸಮ್ಮ ಹೇಳು ಅಮ್ಮ. ಏನು ಹೇಳಕ್ ಬಂದೆ ಮರ್ತೋಯ್ತಲ್ಲ. ಟಿಫನ್ ಬಾಕ್ಸು ತಗೋಬೇಕಿತ್ತು, ಅದನ್ನು ವಿಶಾಲ್ ಮಾರ್ಟಲ್ಲಿ ತಗೊಳ್ಳೋಣ ಅಂತ ಹೇಳಿ ಇವಾಗ ಹೊಟ್ಟೆ ಬೇರೆ ಎಷ್ಟು ಆಗ್ತಿದೆ, 3 ಗಂಟೆ 3:30 ಆಗ್ತಾಯಿದೆ. ಸೊ ಅದಕ್ಕೀಗ ಹೋಗ್ಬಿಟ್ಟು ಊಟ ಮಾಡಿ ಮನೇಲಿ ರೆಸ್ಟ್ ಮಾಡೋದು. ಅದಾದಮೇಲೆ ನನ್ನ ತಮ್ಮ, ಚೀಚಿ, ಬಾವ, ಮಹಿ, ನಮ್ಮಪ್ಪ ಎಲ್ಲ ಬಂದಮೇಲೆ ಹೋಗಿ ವಿಶಾಲ್ ಮಾರ್ಟಲ್ಲಿ ತಗೊಳ್ಳೋದು ನೈಟು ಅಂತ. ಈಗ ರಿಟರ್ನ್ ಮನೆ ಕಡೆ ಹೋಗ್ತೀವಿ.